ನಮಸ್ಕಾರ ವೀಕ್ಷಕರೇ, ಅದಾಗಲೇ 2028ರ ವಿಧಾನಸಭಾ ಚುನಾವಣೆಯ ಕಾವು ನಿಧಾನವಾಗಿ ಏರ್ತಾ ಇದೆ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ 2 ಬಾರಿಯ ಸಂಸದ ಪ್ರತಾಪ್ ಸಿಂಹ ಅವರ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಸಂಸದರಾಗಿ ಪ್ರತಾಪ್ ಸಿಂಹ ಕೆಲಸ ಮಾಡಿಲ್ವಾ? ಖಂಡಿತವಾಗ್ಲೂ ಮಾಡವ್ರೆ. ಹಾಗೆ ಒಂದಷ್ಟು ಎಡವಟ್ಟುಗಳನ್ನು ಕೂಡ ಮಾಡಿಕೊಂಡ್ರು. ಇದೇ ಕಾರಣಕ್ಕಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಟಿಕೆಟೇ ಕೊಡಲಿಲ್ಲ, ಪ್ರತಾಪ್ ಸಿಂಹನ ಲೆಕ್ಕಕ್ಕೆ ಇಡಲಿಲ್ಲ. ಇದೀಗ 2026ರ ಆರಂಭದಲ್ಲೇ ಪ್ರತಾಪ್ ಸಿಂಹ ತಮ್ಮ ಕ್ಷೇತ್ರವನ್ನು ಘೋಷಿಸ್ಕೊಂಡಿದ್ದಾರೆ. ಅಲ್ಲಿಗೆ ಲೋಕಸಭೆ ಆಟ ಮುಗೀತು ಅಂತ ಲೆಕ್ಕ. ಪ್ರತಾಪ್ ಸಿಂಹರ ರಾಷ್ಟ್ರ ರಾಜಕಾರಣ ಎಂಡ್. ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೀನಿ ಅಂತ ಪಾಪ ಆ ಮನುಷ್ಯ ಮಾಜಿ ಶಾಸಕ ಎಲ್ ನಾಗೇಂದ್ರ ಅವ್ರು ಏನು ಪಾಪ ಮಾಡೋರೋ ಗೊತ್ತಿಲ್ಲ. ಆ ಮನುಷ್ಯ MLA ಆಗಿದ್ದಾಗಲೂ ಪ್ರತಾಪ್ ಸಿಂಹ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಅದ್ಯಾವುದೋ ಪೈಪ್ಲೈನ್ ವಿಚಾರ, ಗ್ಯಾಸ್ ಪೈಪ್ಲೈನ್ ಅಂದ್ಕೊಂಡು ಗಜಿಬಿಜಿ ಗೊಂದಲಗಳಾಗ್ತಾನೆ ಇತ್ತು. ಅವ್ರ ಜೊತೆನೂ ಅಷ್ಟೇ, ರಾಮದಾಸ್ ಅವ್ರ ಜೊತೆನೂ ಅಷ್ಟೇ. ಇದೀಗ ನಾಗೇಂದ್ರ ಅವ್ರು ಸೋತವ್ರೆ, ಇಲ್ಲ ಅಂತೇನಲ್ಲ. ಆದರೆ ಅವ್ರ ಕ್ಷೇತ್ರಕ್ಕೆ ನಾನು ನಿಂತ್ಕೋತೀನಿ, ರಾಜ್ಯ ರಾಜಕಾರಣನೇ ಫಿಕ್ಸು ಅಂತ ಹೇಳೋರೆ. ಇದು ಪ್ರತಾಪ್ ಸಿಂಹಗೆ ಕಾಡ್ತಿರುವಂಥ ಅಭದ್ರತೆನ ಅಥವಾ ಪ್ರತಾಪ್ ಸಿಂಹಗೆ ಇರುವಂಥ ಓವರ್ ಕಾನ್ಫಿಡೆನ್ಸಾಗಿ ಗೊತ್ತಾಗ್ತಾ ಇಲ್ಲ. ಕಾನ್ಫಿಡೆನ್ಸ್ ಇರೋರು ಯಾರು 2 ವರ್ಷದ ಮುಂಚೆ ನನ್ನ ಕ್ಷೇತ್ರ ಇದೆ ಅಂತ ಹೇಳ್ಕೊಂಡು ತಿರ್ಗೋ ಅನಿವಾರ್ಯತೆ ಅಥವಾ ಅವಶ್ಯಕತೆ ಇಲ್ಲ. ಪ್ರತಾಪ್ ಸಿಂಹದಿಂದ BJP ಸತತವಾಗಿ 2 ಬಾರಿ ಗೆಲ್ತಾ? ನೋ, ನೆವರ್. ಕೊಡಗಲ್ಲಿ BJPನ ಗೆಲ್ಸಕ್ಕೆ ಪ್ರತಾಪ್ ಸಿಂಹ ಬೇಕಾಗಿರಲಿಲ್ಲ. ಪ್ರತಾಪ್ ಸಿಂಹ ನಿಜಕ್ಕೂ BJP ಕೆಲಸ ಮಾಡಿದ್ದಿದ್ರೆ 2023ರ ಚುನಾವಣೆಯಲ್ಲಿ ಕೊಡಗಿನ 2 ವಿಧಾನಸಭಾ ಕ್ಷೇತ್ರದಲ್ಲಿ BJP ಸೋಲ್ತಿರಲಿಲ್ಲ. ಇನ್ನು ಮೈಸೂರು ವಿಚಾರಕ್ಕೆ ಬಂದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರ ಶ್ರೀವತ್ಸ ಅವ್ರು ಮಾತ್ರ BJPನ ಗೆದ್ದಿದ್ದೀನಿ. ಎಲ್ಲ ಕಡೆ BJP ಮಕಡೆ ಮಲಿಕತ್ತು. ಅಲ್ಲಿಗೆ ಪ್ರತಾಪ್ ಸಿಂಹ ಅವರ ಕೊಡುಗೆ ಏನು BJPಗೆ? ಸಾಕಷ್ಟು ಚರ್ಚೆ ನಡೀತಿದೆ. ಪ್ರತಾಪ್ ಸಿಂಹ ಮೈಸೂರು ಸಂಸದರಾಗಿದ್ದರಿಂದ, ಮಾಜಿ ಸಂಸದರಾಗಿದ್ದರಿಂದ ಮೈಸೂರಲ್ಲಿ ಯಾವ ಕ್ಷೇತ್ರ ಹುಡಿಕೊಂಡ್ರೆ ಒಳ್ಳೇದಪ್ಪ ಅಂತ. ಈ ಹಿಂದೆ ಈಗ ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ವಿಜಯಶಂಕರ್ ಅವರು. ಈ ಹಿಂದೆ ಅವರು ಸಂಸದರಾಗಿದ್ದರು. ಅಲ್ಲಿಗೆ ಅವರು MLA ಕೂಡ ಆಗಿದ್ರು, BJPಯಿಂದ MP ಕೂಡ ಆಗಿದ್ರು. ಅಲ್ಲದೆ ಮೈಸೂರು ಜಿಲ್ಲೆ ಅಂತ ಬಂದರೆ ಪಾಪಣ್ಣ, ಕೋಡಿ ಪಾಪಣ್ಣ ಅಂತಾರೆ ಹುಣಸೂರಲ್ಲಿ, ಅವರು ಕೂಡ ಕಮಲನ ಅರಳಿಸಿದ್ರು. ಹೀಗಾಗಿ BJPಗೆ ಪ್ರತಾಪ್ ಸಿಂಹ ಅನಿವಾರ್ಯತೆ ಅಲ್ಲ, ಪ್ರತಾಪ್ ಸಿಂಹಕ್ಕೆ BJP ಅನಿವಾರ್ಯತೆ ಅಷ್ಟೇ. ನಮಗೆ ಪ್ರತಾಪ್ ಸಿಂಹ ಪಕ್ಷೇತರವಾಗಿ ನಾನು ನಿಂತು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೇನಿಲ್ಲ. ಹಿಂದೂ ಫೈರ್ ಬ್ರ್ಯಾಂಡಾ? ಓಕೆ. BJP ಕಟ್ಟಾಳನ? ಓಕೆ. ಆದರೂ ಹೋಗಿ GM ಸಿದ್ದೇಶ್ವರ್ ಅವ್ರ ಗ್ಯಾಂಗಲ್ಲಿ ಕಾಣಿಸ್ಕೋತಾರೆ, ಗುರುತಿಸ್ಕೋತಾರೆ. ಹೀಗಾಗಿ ಪ್ರತಾಪ್ ಸಿಂಹ ಬೆಣ್ಣೆ ದೋಸೆ ಗ್ಯಾಂಗು, BJPಯಲ್ಲೇ ಇರುವಂಥ ಒಂದಷ್ಟು ಭಿನ್ನಮತೀಯರ ಗ್ಯಾಂಗು ಅಂತ ಹೇಳ್ತಾರೆ. ಇದು ಅವ್ರಿಗೆ ನೆಗೆಟಿವ್ ರಾಜಕೀಯವಾಗಿ. ಸರಿ, ಆಗಿದ್ದಾಗ್ಲಿಗುರು ಚಾಮರಾಜ ಕ್ಷೇತ್ರ ನಾಗೇಂದ್ರ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಪ್ರತಾಪ್ ಸಿಂಹ ಹೇಳಿದ ತಕ್ಷಣ ಅದು ಆಗೋದು ಇಲ್ಲ. ನಾಗೇಂದ್ರ ನಾನು ನಿಂತಿರಾದ್ರೂ ಪರವಾಗಿಲ್ಲ, ನಿನ್ನ ಗೆಲ್ಲಕ್ಕೆ ಬಿಡಲ್ಲ ಅನ್ನೋ ಮಟ್ಟಕ್ಕೆ ನಿಂತ್ಕೊ ತರಬೇಕಾರೆ ಆ ಮನುಷ್ಯಗೂ ರಾಜಕೀಯ ಚೆನ್ನಾಗಿ ಗೊತ್ತು. ಸರಿ, ವಾಟ್ ನೆಕ್ಸ್ಟ್ ಫಾರ್ ಪ್ರತಾಪ್ ಸಿಂಹ ಅಂದರೆ ಒಂದಷ್ಟು ಜನ ಹೇಳ್ತಾರೆ ಕೊಡಗು ಸೇಫ್ ಪ್ಲೇಸ್, ಮಡಿಕೇರಿ ಸೇಫ್ ಪ್ಲೇಸ್, ಮಡಿಕೇರಿಗೆ ಹೋಗಿ ನಿಂತ್ಕೋಬೋದು ಅಂತ. ಯಾಕಂದರೆ ಮಡಿಕೇರಿಯಲ್ಲಿ ಅಪ್ಪಚ್ಚು ರಂಜನ್ ಆಟ ಮುಗ್ದಿದೆ. ಮಂತರಗೌಡರು ಕೆಲಸ ಮಾಡ್ತಾವ್ರೆ ಕಾಂಗ್ರೆಸ್ ಶಾಸಕರಾಗಿ. ಹಂಗಂದ ಮಾತ್ರಕ್ಕೆ ಪ್ರತಾಪ್ ಸಿಂಹಕ್ಕೆ ಸೇಫಾ? ಅಲ್ಲೂ ಒಂದಷ್ಟು ಜನ ಅಂತಾರೆ ಕಳೆದ 2.5 ವರ್ಷದಿಂದ ಮಡಿಕೇರಿ ಸೇಫ್ ಆಗಿದೆ, ಯಾವುದೇ ರೀತಿ ಕಮ್ಯುನಲ್ ಕ್ಲಾಶಸ್ ಇಲ್ಲ. ಪ್ರತಾಪ್ ಸಿಂಹ ಬಂದು ತೆಗೆದೆ ಒಗದೆ ಅಂತ ಒಂದೇ ಸಲ ಮಾತಾಡಿ ಅದಕ್ಕೂ ಹಳ್ಳ ಹಿಡಿಸ್ಬಿಡ್ತಾರೆ. ಆ ಕಾರಣಕ್ಕೆ ಮಡಿಕೇರಿಗೂ ಪ್ರತಾಪ್ ಸಿಂಹ ಬೇಡ ಅನ್ನೋ ಚರ್ಚೆಗಳು ಶುರುವಾಗಿದೆ. ಇನ್ನು ವಿರಾಜಪೇಟೆ AS ಪೊನ್ನಣ್ಣ ಇರೋವರೆಗೂ ಅವರೇ ನನ್ನ ಪ್ರಕಾರ. ಯಾಕೆ ಅಂತೀರಾ? ಒಂದು, ಕೊಡವ ಜನಾಂಗದ ಪ್ರಾಬಲ್ಯ, ಜೊತೆಗೆ AS ಪೊನ್ನಣ್ಣ ಅವರ ವರ್ಚಸ್ಸು. ಮೊದಲ ಬಾರಿಗೆ ಶಾಸಕರಾದರೂ ಕೂಡ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ನಡುವೆ ಸೇತುವೆಯಾಗಿ ವರ್ತಿಸ್ತವ್ರು. ಬ್ರೇಕ್ಫಾಸ್ಟ್ ಮೀಟಿಂಗು, ಮತ್ತೊಂದು ಮಗದೊಂದು ಅಂತ. ಇನ್ನೂ ಎಲ್ಲದಕ್ಕಿಂತ ಹೆಚ್ಚು ಅಂದರೆ ಇಡೀ ಕರ್ನಾಟಕದಲ್ಲಿ BJP ಕಟ್ಟಿದ್ದೆ ಅವ್ರ ಅಪ್ಪ ಅಂದರೂ ತಪ್ಪಾಗೋದಿಲ್ಲ. AK ಸುಬ್ಬಯ್ಯ ಅವರು ಕರ್ನಾಟಕ BJPಯ ಮೊದಲ ರಾಜ್ಯಾಧ್ಯಕ್ಷರು, ಯಡಿಯೂರಪ್ಪ ಅವ್ರಿಗಿಂತ ಮುಂಚೆ. ಓಕೆ, ಪಕ್ಷನ ಸೈಡ್ಗಿಟ್ಟರು, ವ್ಯಕ್ತಿಯಾಗಿ ಕೊಡವ ಜನಾಂಗದ ಅತಿ ಹೆಚ್ಚು ಓಟಿರುವಂಥ ವಿರಾಜಪೇಟೆಯಲ್ಲಿ ಪೊನ್ನಣ್ಣನ ಜನ ಬಿಟ್ಕೊಡಲ್ಲ. ಅಲ್ಲಿಗೆ ಪ್ರತಾಪ್ ಸಿಂಹಗೆ ಅಲ್ಲೂ ಕಷ್ಟ. ಎಸ್, ಅಲ್ಲಿಗೆ ಮಡಿಕೇರಿ, ಕೊಡಗಿನ 2 ವಿಧಾನಸಭಾ ಕ್ಷೇತ್ರದ ಆಪ್ಷನ್ ಮುಗೀತು. ಡಿಲಿಮಿಟೇಷನ್ ಆದರೆ ಗೊತ್ತಿಲ್ಲ, ಕುಶಾಲನಗರ, ಸೋಮಾರಪೇಟೆ ಏನು ಬೇಕಾದ್ರೆ ಆಗ್ಬೋದು. ಸರಿ, ಇನ್ನು ಮೈಸೂರು ವಿಚಾರಕ್ಕೆ ಬರೋದಾದರೆ ಪಿರಿಯಾಪಟ್ಟಣ ಮಾದೇವು JDSನಲ್ಲಿ ಅತಿ ದೊಡ್ಡ ನಾಯಕರು. ಕಳೆದ ಚುನಾವಣೆಯಲ್ಲಿ ವೆಂಕಟೇಶ್ ಅವರ ವಿರುದ್ಧ ಸೋತ್ಬಿಟ್ರು ಅಷ್ಟೇ.
ಹಂಗನ್ಬಿಟ್ಟು ವೆಂಕಟೇಶು ಗೆದ್ದುಬಿಟ್ಟು ಮಿನಿಸ್ಟರ್ ಆಗಿ ರಾಜ್ಯದಲ್ಲಿ ಏನೋ ವಾವ್ ಅನ್ನೋ ಕೆಲಸ ಏನು ಮಾಡ್ತಿಲ್ಲ. ಅಲ್ಲಿ ನೆಕ್ಸ್ಟು ಮಹಾದೇವ್ಗೆ ರಿಸಲ್ಟ್ ಆಗುತ್ತೆ. ಅದು BJP JDS ಮೈತ್ರಿ ಅಂತ ಹೋದರೆ ಪ್ರತಾಪ್ ಸಿಂಹಕ್ಕೆ ಪಿರಿಯಾಪಟ್ಟಣನೂ ಇಲ್ಲ. ಹುಣಸೂರು ಮೈಸೂರು ಜಿಲ್ಲೆಯಲ್ಲಿ BJP JDS ಮೈತ್ರಿ ಅಂತ ಹೋಯ್ತೀನಿ ಅನ್ನೋದಾದರೆ BJPಯ ನಾಯಕರ ಅನಿವಾರ್ಯತೆ ಹುಣಸೂರಿಗಿದೆ. ಆದರೆ GD ದೇವೇಗೌಡರು ಮಗ GD ಹರೀಶ್ ಗೌಡರು ಸೆಟ್ಲ್ ಆಗವ್ರೆ. ಹೀಗಾಗಿ ಅಲ್ಲಿ ಮೈತ್ರಿ ಇರೋದ್ರಿಂದ ಅಲ್ಲೂ ಪ್ರತಾಪ್ ಸಿಂಹಕ್ಕೆ ಭವಿಷ್ಯ ಇಲ್ಲ. ಸರಿ, ತನ್ವೀರ್ ಸೇಠ್ ಅವ್ರು ನರಸಿಂಹರಾಜ ಕ್ಷೇತ್ರದಲ್ಲಿ ನಿಂತ್ಕೊಂಡು ಚುನಾವಣೆ ಗೆಲ್ತೀನಿ ಅನ್ನೋ ಕೆಪಾಸಿಟಿ ಐತಾ? ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ನಿಂತರೂ ಗೆಲ್ಲಲ್ಲ. ಇನ್ನು ಉಳಿದಿರೋ ಕ್ಷೇತ್ರಗಳು ಯಾವುದು? ಚಾಮುಂಡೇಶ್ವರಿ GT ದೇವೇಗೌಡರದ್ದು ಗಟ್ಟಿ ಕ್ಷೇತ್ರ. GT ದೇವೇಗೌಡರು JDS ಅಲ್ಲೇ ಇರ್ತಾರೋ ಕಾಂಗ್ರೆಸ್ಸಲ್ಲೋ ಇರ್ತಾರೋ ಏನೇ ಆದರೂ GT ದೇವೇಗೌಡರು ವರ್ಸಸ್ ಒಂದು ವೇಳೆ GT ದೇವೇಗೌಡ್ರೆ ಕಾಂಗ್ರೆಸ್ಗೆ ಹೋದ್ರು ಪ್ರತಾಪ್ ಸಿಂಹ ನಾನು ಚಾಮುಂಡೇಶ್ವರಿ ನಿಂತ್ಕೊತೀನಿ ಅಂದರು GT ದೇವೇಗೌಡರ ಎದುರಿಗೆ ಆಟ ನಡೆಯಲ್ಲ. ಕೃಷ್ಣರಾಜ ಕ್ಷೇತ್ರ ಕಳೆದ ಬಾರಿಯ ಚುನಾವಣೆಯಲ್ಲಿ ಗೆದ್ದಂಥ BJP ಏಕೈಕ ಶ್ರೀವತ್ಸ ಅವರು ಮೈಸೂರು ಜಿಲ್ಲೆಯಲ್ಲಿ ಅವ್ರ ಕ್ಷೇತ್ರ. ಅವರು ಬಿಡಪ್ಪ ಹೆಂಗೋ ಒಂದ್ಸಲ ಗೆದ್ಕೊಂಡಿದ್ದೀನಿ ಸುಮ್ಮನೆ ಯಾಕೆ ನಮ್ಮ ಬುಡಕ್ಕೆ ಬತ್ತಿ ಅನ್ನೋ ಮಟ್ಟಕ್ಕೆ ಐತೆ. ಈಗ ಕೃಷ್ಣರಾಜನು ಪ್ರತಾಪ್ ಸಿಂಹಕ್ಕೆ ಸಿಗಲ್ಲ. ಒಟ್ಟಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಪ್ರತಾಪ್ ಸಿಂಹಗೆ ಟಿಕೆಟ್ ಕಷ್ಟ ಅನ್ನೋ ಮಾತುಗಳು, ಒಂದು ವೇಳೆ ಸಿಕ್ಕರು ಹೆಂಗೆ ಅನ್ನೋ ಚರ್ಚೆಗಳಂತೂ ಶುರುವಾಗಿದೆ. ಈಗ ಅವರಾಗೆ ಹೇಳ್ಕೊಂಡಿರೋಂಗೆ ಚಾಮರಾಜ್ಯದಲ್ಲಿ ಗಟ್ಟಿಯಾಗಿ ಅವರಲ್ಲ ನಾಗೇಂದ್ರ. ಹಿಂದೆ 94ರಿಂದ 2008ವರೆಗೂ BJPನ ಶಂಕರಲಿಂಗೇಗೌಡರು ಗೆಲ್ಲಿಸ್ಕೊಂಡು ಹೋಯ್ತಿದ್ರು. ಆ ನಂತರದಲ್ಲಿ 2013 ಅನ್ಕೋತೀನಿ ಒಂದು ಸಲ ಕಾಂಗ್ರೆಸ್ಸಿಂದ ವಾಸು ಅವ್ರು ಗೆದ್ದರು. ಮತ್ತೆ 2018ರಲ್ಲಿ ಅಲ್ಲಿ BJPನೇ ನಾಗೇಂದ್ರ ಅವ್ರು ಗೆದ್ದರು. ಒಂದು ಚುನಾವಣೆ ಗೆದ್ದವ್ರೆ, ಒಂದು ಚುನಾವಣೆ ಸೋತವ್ರೆ. ಹೆಂಗನ್ಬಿಟ್ಟು ಬಿಟ್ಕೊಡಕ್ಕೆ ಆ ಮನುಷ್ಯ ರೆಡಿ ಇಲ್ಲ. ವರ್ಲ್ಡ್ ವಾರ್ ಆಗಿಬಿಡುತ್ತೆ ಮೈಸೂರು ಚಾಮರಾಜ ಕ್ಷೇತ್ರದಲ್ಲಿ ಹಂಗೇನಾರು ಆಗಿಬಿಟ್ರೆ. ಸೊ ಪ್ರತಾಪ್ ಸಿಂಹಗೆ ಲೋಕಸಭೆಯಲ್ಲಿ ಯಾಕೆ ಟಿಕೆಟ್ ಕೈ ತಪ್ಪಿತು ಅನ್ನೋದಕ್ಕೆ ಸ್ಪಷ್ಟವಾದ ಕಾರಣ ಇನ್ನೂ ಅವ್ರಿಗೆ ಗೊತ್ತಿರೋಕ್ಕೆ ಸಾಧ್ಯ ಇರಲ್ಲ. ಅಂಥದ್ರಲ್ಲಿ ಚಾಮರಾಜ ನಂದೇ ಅಥವಾ ನಾನು ಭವಿಷ್ಯ ಕಂಡುಕೊಳ್ತೀನಿ ಅಂತ ಹೊರಟವ್ರೆ. ಇನ್ನೂ ಮಜಾ ಅಂದರೆ ಪ್ರತಾಪ್ ಸಿಂಹಗೆ ಯಾವ ಕ್ಷೇತ್ರ ಅಂತ ನೀವು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ನಿಂತ್ಕೊಂಡು ಗೆಲ್ಲಿ ಅಂತಲೂ ಒಂದಷ್ಟು ಜನ ಹೇಳ್ತಾರೆ. ಚಾಲೆಂಜ್ ಮಾಡೋ ತಾಕತ್ತೈತಲ್ವಾ? ವಂಶದ ಮೂಲಾನೇ ಪ್ರಶ್ನಿಸೋ ಮಟ್ಟಕ್ಕೆಲ್ಲ ಚರ್ಚೆಗಳಾಯ್ತಲ್ವಾ? ಒಂದಷ್ಟು ಜನ ಹಿರಿಯ ನಾಯಕರು ಬಂದು ಪ್ರತಾಪ್ ಸಿಂಹ ಬುದ್ಧಿ ಹೇಳೋ ಮಟ್ಟಕ್ಕೂ ಹೋಯ್ತಲ್ವಾ? ಆ ಮಟ್ಟಿನ ವೈಯಕ್ತಿಕ ದಾಳಿಗಳು ಬೇಡ ಅಂತ. ಇಲ್ಲಿ ಪ್ರತಾಪ್ ಸಿಂಹ ತಪ್ಪು, ಪ್ರದೀಪ್ ಈಶ್ವರ್ ಸರಿ, ಪ್ರದೀಪ್ ಈಶ್ವರ್ ತಪ್ಪು, ಪ್ರತಾಪ್ ಸಿಂಹ ಸರಿ ಅನ್ನೋದಲ್ಲ. ಇಬ್ಬರ ವರ್ತನೆಯೂ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಬಂತಲ್ಲ. ಸರಿ, ರಾಜಕೀಯವಾಗಿ ವೈಯಕ್ತಿಕ ಬಿಟ್ಟು ರಾಜಕೀಯವಾಗಿ ದ್ವೇಷ ಸಾಧಿಸಂಗಿದ್ರೆ ಎಸ್ ಹೋಗಿ ಚಾಲೆಂಜ್ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಅಂತ ಕೂಡ ಒಂದಷ್ಟು ಜನ ಹೇಳ್ತಾರೆ. ವೀಕ್ಷಕರೇ, BJPಯ ಲೆಕ್ಕಾಚಾರಕ್ಕೆ ಪ್ರತಾಪ್ ಸಿಂಹ ಅವರ ಭವಿಷ್ಯ ಏನು, ಯಾವ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಸೂಕ್ತ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.